ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್ ಪ್ರೀ ಪ್ಲ್ಯಾಂಡ. ಏನಕ್ಕಂದ್ರೆ ಈ ವಾರ್ ಮಧ್ಯದಲ್ಲಿ ಎಂಥ ನ್ಯೂಸ್ ಆಚೆ ಬಂದಿದೆ ಅಂದರೆ ಕೇಳ್ಬಿಟ್ಟು ನಾನಂತೂ ಶಾಕ್ ಆಗೋದೆ ಆ್ಯಂಡ್ ನೀವು ಕೂಡ ಶಾಕ್ ಆಗ್ತೀರಾ. ಈಗಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಕರೆಕ್ಟಾಗಿ ಅರ್ಥ ಆಗುತ್ತೆ. ನೋಡಿ, ಎಲ್ಲ ಸೈಲೆಂಟ್ ಆಗಿ ಇದ್ದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅವಾಗ 22 ಏಪ್ರಿಲ್ ಯಾವಾಗ ಪಾಕಿಸ್ತಾನ್ ಟೆರರಿಸ್ಟ್ ಪಹಲ್ಗಾಮ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಅವಾಗ ಇಂಡಿಯಾ ಪಾಕಿಸ್ತಾನದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಇವಾಗ ಪಹಲ್ಗಾಮ್ ಅಟ್ಯಾಕ್ ಆಗಕ್ಕೂ ಸ್ವಲ್ಪ ದಿನ ಹಿಂದೆ ಹೋಗದ, ಅವಾಗ ಏನ್ ನಡೀತಾ ಇತ್ತು, ಅಮೆರಿಕ ಮತ್ತೆ ಚೈನಾ ಮಧ್ಯದಲ್ಲಿ ಟ್ಯಾರಿಫ್ ವಾರ್ ನಡೀತಾ ಇತ್ತು. ಅಂದ್ರೆ ಆ ಎರಡು ಕಂಟ್ರಿದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಧ್ಯದಲ್ಲಿ ಇರೋ ಟ್ಯಾಕ್ಸಸ್ ನ ತುಂಬಾ ಜಾಸ್ತಿ ಮಾಡಿಕೊಂಡು ಆ ಎರಡು ಕಂಟ್ರಿ ಮಧ್ಯದಲ್ಲಿ ಗಲಾಟೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಚೈನಾದವರು ಅಮೆರಿಕಾಗೆ ಬುದ್ಧಿ ಕಲಿಸಬೇಕು ಅಂತ ಚೈನಾದಲ್ಲಿ ಇರೋ ವೆಂಡರ್ಸ್ಗಳು ಒಂದು ಸೀಕ್ರೆಟ್ ವಿಷಯನ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸೀಕ್ರೆಟ್ ವಿಷಯ ಏನು ಅಂದ್ರೆ, ಅಮೆರಿಕದಲ್ಲಿ ಲಕ್ಸುರಿ ಬ್ರ್ಯಾಂಡ್ಸ್ಗಳು ಏನೇನಿದೆ, ಗೂಚಿ, ಲೂಯಿ ವಿಟಾನ್, ಇವೆಲ್ಲ ಬ್ರ್ಯಾಂಡ್ಸ್ಗಳು ಚೈನಾದಿಂದ ಕಡಿಮೆ ದುಡ್ಡಿಗೆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಅದೇ ಪ್ರಾಡಕ್ಟ್ಸ್ಗಳಿಗೆ ಇವ್ರ ಲೋಗೋಗಳನ್ನ ಫಿಕ್ಸ್ ಮಾಡಿ ಲಕ್ಸುರಿ ಅನ್ಕೊಂಡು 100 ಪಟ್ಟು ಜಾಸ್ತಿ ದುಡ್ಡಿಗೆ ಕಸ್ಟಮರ್ಸ್ಗೆ ಸೇಲ್ ಮಾಡಿ ಕಸ್ಟಮರ್ಸ್ಗಳನ್ನ ಬಕ್ರಾ ಮಾಡ್ತವ್ರೆ ಅಂತ ಈ ಟಿಕ್ಟಾಕ್ ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಲೀಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಮೆರಿಕದವರು ಸುಮ್ಮನಿರ್ತಾರ? ಅಮೆರಿಕದವರು ಚೈನಾಗೆ ಬುದ್ಧಿ ಕಲ್ಸಕ್ಕೆ ಅಂತ ಚೈನಾದಲ್ಲಿ ಇರೋ ದೊಡ್ಡ ಅಮೆರಿಕನ್ ಕಂಪನೀಸ್ ಲೈಕ್ ಆಪಲ್, ಡೆಲ್, HP, ಟೆಸ್ಲಾ, ಈ ತರ ದೊಡ್ಡ ಕಂಪನೀಸ್ಗಳು ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟು ಅದನ್ನ ಇಂಡಿಯಾಗೆ ಶಿಫ್ಟ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೋತಾರೆ. ಅಂದ್ರೆ ಇವಾಗ ಚೈನಾ ಅವರ ಹತ್ರ ಏನ್ ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಬಿಸ್ನೆಸ್ ಇತ್ತು, ಅದು ಇವಾಗ ಇಂಡಿಯಾ ಕಡೆಗೆ ಶಿಫ್ಟ್ ಆಗೋಗುತ್ತೆ. ಇನ್ನೇನು ಮಾತುಕತೆ ಎಲ್ಲ ಆಗಿ ಇಂಡಿಯಾಗೆ ಶಿಫ್ಟ್ ಆಗಬೇಕು, ಅಷ್ಟರಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ವಾರ್ ಸ್ಟಾರ್ಟ್ ಆಗೋಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್ ಇವಾಗ ಏನ್ ನಡೀತಿದೆ, ಅದ್ರ ಹಿಂದೆ ಚೈನಾ ಇದೆಯಾ? ಚೈನಾ ಅವರೇ ಪಾಕಿಸ್ತಾನ್ಗೆ ಪ್ರವೋಕ್ ಮಾಡಿ ವಾರ್ ಸ್ಟಾರ್ಟ್ ಮಾಡ್ಸೋರ? ಸುಮಾರು ಜನ ಕೇಳ್ಬೋದು, ವಾರ್ ಸ್ಟಾರ್ಟ್ ಮಾಡಿಸೋದ್ರಿಂದ ಚೈನಾಗೆ ಏನ್ ಲಾಭ ಅಂತ. ಬನ್ನಿ ಹೇಳ್ತೀನಿ. ಒಂದು ದೇಶದಲ್ಲಿ ವಾರ್ ಸ್ಟಾರ್ಟ್ ಆಯಿತು ಅಂದರೆ ಏನಾಗುತ್ತೆ? ಆ ದೇಶದ GDP ಕಡಿಮೆ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ಸು ಡ್ಯಾಮೇಜ್ ಆಗುತ್ತೆ, ಒಟ್ಟಿನಲ್ಲಿ ಯುದ್ಧದಲ್ಲಿ ಗೆಲ್ಲಿ ಬಿಡ್ಲಿ ಲಾಭಗಿಂತ ಜಾಸ್ತಿ ನಷ್ಟನೇ ಆಗೋದು. ಮತ್ತು ಯಾವುದೇ ಕಂಪ್ನಿ ಆಗಲಿ, ಯಾವುದೇ ಬಿಸ್ನೆಸ್ ಅಥವಾ ಯಾವುದೇ ಇನ್ವೆಸ್ಟರ್ ಆಗಲಿ, ಅವರೆಲ್ಲ ಈ ವಾರ್ ನಡೀತಿರೋ ದೇಶಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆದಷ್ಟು ದೂರನೇ ಇರ್ತಾರೆ. ಮೊದಲೇ ಇಂಡಿಯಾ ವರ್ಷಕ್ಕೂ GDPಯಲ್ಲಿ ಏರ್ತಾನೆ ಹೋಗ್ತಾ ಇದೆ. ಇವಾಗ ಮ್ಯಾನುಫ್ಯಾಕ್ಚರಿಂಗು ಕೂಡ ಇಂಡಿಯಾಗೆ ಬಂದ್ಬಿಡ್ತು ಅಂದರೆ ಇಂಡಿಯಾ ಈಸಿಯಾಗಿ ಚೈನಾನ ಬೀಟ್ ಮಾಡ್ಕೊಂಡು ಹೊಟ್ಟಾಗುತ್ತೆ. ಮತ್ತು ಸೀಸ್ ಫೈರ್ ಅಗ್ರಿಮೆಂಟ್ ಆದಮೇಲೆ ಇನ್ನೇನೋ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲೇ ಪಾಕಿಸ್ತಾನ ಅವರು ಮತ್ತೆ ಅಟ್ಯಾಕ್ ಮಾಡವ್ರೆ ಅಂದರೆ ಇದರಿಂದ ಬೇರೆ ಏನೋ ಇಂಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಓಕೆ, ಇದನ್ನೆಲ್ಲ ಬಿಟ್ಟಾಕಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ. ಇವಾಗ ಒಂದು ಪಾಯಿಂಟ್ ಹೇಳ್ತೀನಿ, ಇವಾಗ ಕೇಳಿಸ್ಕೊಳ್ಳಿ. ಇವಾಗ ಬರ್ತಿರೋ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಅಮೆರಿಕ ಮತ್ತೆ ಚೈನಾ ಮಧ್ಯದಲ್ಲಿ ಏನು ಟ್ಯಾರಿಫ್ ವಾರ್ ನಡೀತಾ ಇತ್ತೋ ಅದು ಇವಾಗ ಎರಡು ಕಂಟ್ರಿ ಮಧ್ಯದಲ್ಲೂ ಸಾರ್ಟ್ ಔಟ್ ಆಗಿದೆ. ಅಂದ್ರೆ ಅಮೆರಿಕ ಮತ್ತೆ ಚೈನಾ ಮಧ್ಯದಲ್ಲಿ ಹೊಸ ಅಗ್ರಿಮೆಂಟ್ ಆಗಿ ಅದೇನಿಬ್ರದ್ದು ಪ್ರಾಬ್ಲಮ್ ಆಗಿತ್ತೋ ಇವಾಗ ಸಾಲ್ವ್ ಆಗಿದೆ. ಇವಾಗ ಯೋಚನೆ ಮಾಡೋ ವಿಷಯ ಏನು ಅಂದ್ರೆ, ಯಾವಾಗ ಚೈನಾದು ಮ್ಯಾಟ್ರ್ ಸಾರ್ಟ್ ಔಟ್ ಆಯಿತೋ ಅವತ್ತಿಂದ ಪಾಕಿಸ್ತಾನ ಅವರು ಇಂಡಿಯಾಗೆ ಅಟ್ಯಾಕ್ ಮಾಡೋದನ್ನ ನಿಲ್ಸವ್ರೆ. ಈ ಡಾಟ್ಸ್ ಎಲ್ಲಾನು ಕನೆಕ್ಟ್ ಮಾಡಿದ್ರೆ ಎಲ್ಲಾ ಡಾಟ್ಸ್ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಸೊ ಈ ವಿಡಿಯೋಗೆ ಇಷ್ಟ ಆಗಿತ್ತು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ, ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನೆಲ್ ನಲ್ಲಿ ಒಂದಕ್ಕಿಂತ ಒಂದು ಕ್ರೇಜಿ ವಿಡಿಯೋಸ್ಗಳನ್ನ ತರ್ತೀನಿ. ಅಂಡ್ ಈ ವಿಡಿಯೋಗೆ ಇಷ್ಟೇನೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.